ಒಂದು ನಿಮಿಷ ಅಂತಾರೆ ಮಧು. ಮಾಧವ್ ನಿಂತು ಹಿಂದೆ ತಿರುಗಿ ನೋಡ್ತಿದ್ದಂತೆ ನಮ್ಮ ತಂದೆ ಕಿರಾಣಿ ಅಂಗಡಿಯ ವಿಚಾರಿಸಿದ್ರು ಅಂತ ಸಂತೋಷವಾಗಿ ಹೇಳ್ತಾಳೆ. ವಾವ್, ಇದಂತೂ ಒಳ್ಳೆಯ ಸುದ್ದಿ. ಇನ್ನು ಯಾವ ಸಂಬಂಧವನ್ನು ಮಾತಾಡೋದಕ್ಕೆ ಹೋಗಬೇಡ ಅಂತಾನೆ ಶರತ್. ಅದೆಲ್ಲ ಶರತ್ ಸ್ವಲ್ಪ ಭಯ ಆಗ್ತಿದೆ. ಕಮಾನ್ ಮಾಧವ್, ಪ್ರೀತಿಸಿದ ಹುಡುಗಿ ನನ್ನ ಮದುವೆಯಾಗಿಂತ ಹೇಳ್ತಿದ್ರೆ ಇನ್ನು ಹೆದರ್ಕೊಂಡು ನೀನು ಭಯ ಪಡ್ತೀಯಾ? ಅದಕ್ಕಿಂತ ದರಿದ್ರ ಮತ್ತೊಂದಿಲ್ಲ. ಮನೆಯಲ್ಲಿ ಅಮ್ಮ ಇದ್ದಾರೆ, ತಂಗಿ ಓದ್ತಾ ಇದ್ದಾಳೆ ಅಂತ ಹೇಳಿದೆಯಲ್ಲ. ಮಾಧವ್ ಗೊಂದಲದಿಂದ ನೋಡ್ತಾ ಇದ್ರೆ, ನಿನಗೆ ನಾನು ಇಷ್ಟ ಆದರೆ ಬಂದು ನಮ್ಮ ತಂದೆಯವ್ರ ಜೊತೆ ಮಾತಾಡು ಅಂತ ಹೇಳಿ ತಲೆ ಎತ್ತಿ ಮಾಧವ್ ಕಣ್ಣುಗಳನ್ನ ಒಂದು ಕ್ಷಣ ಹಾಗೇ ನೋಡಿ ಹೊರಗೆ ಹೋಗ್ಬಿಡ್ತಾಳೆ ಮಧು ಹೇಳಿದ್ದು 1 ನಿಮಿಷ ನಂತರ ಅವನಿಗೆ ಅರ್ಥ ಆಗಿ ಸಂತೋಷದಿಂದ ಗಬಗಬ ಅಂತ ಹೊರಗೆ ಬಂದು, ಶರತ್, ಮಧು ತನ್ನ ಮದುವೆ ಆಗುವಂಥ ಪರೋಕ್ಷವಾಗಿ ಹೇಳಿದ್ಲು. ನನಗೆ ಭಯ ಇಲ್ಲ ಶರತ್, ಅವರ ಕುಟುಂಬ ನನ್ನನ್ನು ಸ್ವೀಕರಿಸುತ್ತೋ ಇಲ್ವೋ ಎಂಬ ಸಣ್ಣ ಭಯ ಅಷ್ಟೇ ಅಂತಾನೆ ಮಾಧವ್. ಅಯ್ಯೋ, ಆ ರೀತಿ ಕಳವಳ ಪಡಬೇಡ ಮಾಧವ್, ನಾವು ನಾಳೆ ಹೋಗಿ ನಿಮ್ಮ ಮದುವೆ ವಿಷಯನ ಮಾತಾಡೋಣ, ಸರಿ ತಾನೇ? ಹಾಗಿದ್ರೆ ಸರಿ. ಆದರೆ ಗಾಯತ್ರಿ ಏನಂತಾಳೆ? ಇನ್ನೇನಂತಾಳೆ? ಮಡಿ ಕಟ್ಕೊಂಡು ಕೂತಿದ್ದಾಳೆ ತಾನೇ, ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ ಬಿಡು. ಆದರೂ ಸರಿ, ನಾನು ಕೂಡ ಕೈ ಬಿಡೋ ಆಸಾಮಿನೇ ಅಲ್ಲ. ಹೀಗಾದರೂ ಮಾಡಿ 6 ತಿಂಗಳಲ್ಲಿ ಆಕೆಯನ್ನು ನನ್ನವಳನ್ನಾಗಿ ಮಾಡ್ಕೊಳ್ತೀನಿ. ಸರಿ, ಇನ್ನು ಹೊರಡೋಣ ಬಾ. ತಂದೆಯವರು ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಅಂತ ತನ್ನ ಚೇರ್ನಿಂದ ಕೋಟ್ ತೆಗೆದು ಧರಿಸಿ ಹೊರಗೆ ಬರ್ತಾನೆ ಶರತ್. ಮಾಧವ್ ಕೂಡ ಶರತ್ ಹಿಂದೇನೇ ಬರ್ತಾ ಮಧುವಿನ ಕಡೆ ಕಣ್ಣುಗಳಿಂದಲೇ ಹುಡುಕ್ತಾನೆ. ಆದರೆ ಅಲ್ಲಿ ಎಲ್ಲೂ ಆಕೆ ಕಾಣಿಸ್ತಾ ಇದ್ದಾಗ ನಿರಾಸೆಯಿಂದ ಶರತ್ ಬೈಕ್ ಹತ್ತಿ ಕೂತ್ಕೊಳ್ತಾನೆ. ಆದರೆ ಅವರಿಬ್ಬರನ್ನೂ ನೋಡಿದ ಗಾಯತ್ರಿಗೆ ಶರತ್ ಅವರು ತುಂಬ ಶ್ರೀಮಂತರು ಅಂತ ಅರ್ಥ ಆಗ್ಬಿಡುತ್ತೆ. ಅದಕ್ಕಾಗಿ ಇನ್ನೂ ಸ್ವಲ್ಪ ದೂರ ಇರಬೇಕು, ಇಲ್ಲದಿದ್ದರೆ ತುಂಬ ತೊಂದರೆಗಳು ಬರುತ್ತವೆ ಅಂತ ಯೋಚಿಸಿ ಯಾವಾಗಲೂ ಅವರಿಂದ ತಪ್ಪಿಸ್ಕೊಂಡು ತಿರುಗೋದಕ್ಕೆ ನೋಡ್ತಾಳೆ. ಪ್ರತಿದಿನ ಮನೆಯಲ್ಲಿ ಸಾಮಾನ್ಯವಾಗಿದ್ದರೂ ಕಾಲೇಜಿಗೆ ಬರ್ತಾ ಇದ್ದಂತೆ ಭಯ ಪಡ್ತಾ ಬರ್ತಾಳೆ ಗಾಯತ್ರಿ. ಶರತ್ ಅವರು ಕೂಡ ಕೇವಲ ಗಾಯತ್ರಿಗೋಸ್ಕರ ಕಾಲೇಜಿಗೆ ಬಂದು ಒಂದು ಪಾಠ ಹೇಳಿ ಗಾಯತ್ರಿಗೆ ಕಣ್ಣುಗಳಿಂದಲೇ ತನ್ನ ಪ್ರೀತಿಯನ್ನು ತಿಳಿಸಿ ಹೊರಟು ಹೋಗ್ತಾ ಇದ್ರು. ಹಾಗೆ ಗಾಯತ್ರಿ ಕೂಡ ನೋಡದಂತೆ ನೋಡಿ ಮೌನವಾಗಿ ಓದುತ್ತಾ ಇರ್ತಾಳೆ. ನೋಡ್ತಿದ್ದಂತೆ 3 ತಿಂಗಳು ಕಳೆದೇ ಹೋಗುತ್ತೆ. ಈ 3 ತಿಂಗಳಲ್ಲಿ ಒಂದು ದಿನ ಮಾಧವ್ ಶರತ್ ಅವ್ರನ್ನ ಕರ್ಕೊಂಡು ಮಧುವಿನ ಮನೆಗೆ ಹೋಗ್ತಾನೆ ಮಾತಾಡೋಣ ಅಂತ. ಶರತ್ ಅವರು ಮಧುವಿನ ಪೋಷಕರೊಂದಿಗೆ ಚೆನ್ನಾಗಿ ಮಾತಾಡಿ ಪರಿಚಯವನ್ನು ಮಾಡಿಕೊಂಡು ಮಧುವನ್ನು ಮಾಧವ್ಗೆ ಕೊಟ್ಟು ಮದುವೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಶರತ್ ಅವರು ಎಲ್ಲ ವಿವರಗಳನ್ನ ಹೇಳಿದ್ರಿಂದ ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ತಿಳ್ಕೊಂಡು ಮಾಧವ್ ಜಾತಿ ಕೂಡ ಒಂದೇ ಆಗಿರೋದ್ರಿಂದ ಅವರು ಕೂಡ ಮದುವೆಗೆ ಒಪ್ಕೊಂಡೇ ಬಿಡ್ತಾರೆ. ಉಳಿದ ಎಲ್ಲ ವಿಷಯಗಳನ್ನ ಮಾತಾಡಿಕೊಂಡು ಅವರು ಮನೆಗೆ ಹಿಂದಿರುಗ್ತಾರೆ. ಸಾಯಂಕಾಲ ಮಧು ಮನೆಗೆ ಬರ್ತಿದ್ದಂತೆ ಮನೆಯವರು ಆ ವಿಷಯನೆಲ್ಲ ಹೇಳಿ ತಮಗೆ ಯಾವುದೇ ಅಭ್ಯಂತರವಿಲ್ಲ ಅಂತ ಅಂದಾಗ ಮಧುವಿಗೆ ಅಷ್ಟು ಸಮಯದಿಂದ ಇದ್ದ ಭಾರ ಎಲ್ಲ ಇಳಿದು ಹೋಗಿ ಹೇಳೋದಕ್ಕೆ ಆಗದೇ ಇರುವಷ್ಟು ತುಂಬ ಸಂತೋಷ ಆಗುತ್ತೆ. ಈ ವಿಷಯವನ್ನು ಗಾಯತ್ರಿಗೆ ಹೇಳಲೇಬೇಕು ಅಂತ ಅಂದ್ಕೊಂಡು ಎಷ್ಟು ಆತುರದಿಂದ ಕಾಯ್ತಿದ್ದ ಮಧುವಿಗೆ ಮರುದಿನ ಕಾಲೇಜು ಎಂದಿನಂತೆ ಪ್ರಾರಂಭವಾಗುತ್ತೆ. ಮಧು ಬೇಗನೆ ಬಂದು ಗಾಯತ್ರಿಗಾಗಿ ಕಾಯ್ತಿರ್ತಾಳೆ. ಆದರೆ ಕಾಲೇಜಿನ ಸಮಯ ಮೀರಿ ಹೋದರೂ ಗಾಯತ್ರಿ ಇನ್ನೂ ಬಾರದೇ ಇರೋದ್ರಿಂದ ಸ್ವಲ್ಪ ಬೇಸರದಿಂದಲೇ ತರಗತಿಗೆ ಹೋಗ್ತಾಳೆ. ಶರತ್ ಅವರು ಎಂದಿನಂತೆ ಗಾಯತ್ರಿ ತರಗತಿಗೆ ಪಾಠ ಮಾಡೋದಕ್ಕೆ ಬರ್ತಾರೆ. ಆದರೆ ಗಾಯತ್ರಿ ಕೂತ್ಕೊಳ್ಳುವಂಥ ಸ್ಥಳ ಖಾಲಿಯಾಗಿರೋದನ್ನು ನೋಡಿ ಸ್ವಲ್ಪ ನಿರಾಸೆಯಾದರೂ ಕೂಡ ಮಧುವಿನ ಕಡೆ ನೋಡಿ ಏನಾಯಿತು ಎಂಬಂತೆ ಹುಬ್ಬನ್ನು ಏರಿಸ್ತಾನೆ. ಮಧು ಕೂಡ ಗೊತ್ತಿಲ್ಲ ಎಂಬಂತೆ ತಲೆ ಆಡಿಸ್ತಾಳೆ. ಅದರಿಂದ ಪಾಠ ಮಾಡೋದಕ್ಕೆ ಆಸಕ್ತಿ ಇಲ್ದಿದ್ರೂ ತಪ್ಪದೆ ಪಾಠ ಮಾಡಿ ಶರತ್ ಅಲ್ಲಿಂದ ಹೊರಟು ಹೋಗ್ತಾನೆ.
ಏನಾಯಿತು ಅಂತ ಯೋಚಿಸುತ್ತಲೇ ಪಾರ್ಟಿ ಆಫೀಸ್ಗೆ ಹೋಗಿ ಅಲ್ಲಿಯೂ ಮನಸ್ಸಿಲ್ಲದೆ ಮನೆಗೆ ಹೋಗ್ಬಿಡ್ತಾರೆ. ಹೇಗಾದರೂ ಮಾಡಿ ಗಾಯತ್ರಿ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಅಂದಿನ ದಿನವನ್ನು ಹಾಗೆಯೇ ಕಳೀತಾರೆ. ಆದರೆ ಮನಸ್ಸೆಲ್ಲ ಭಾರ ಆಗಿಬಿಟ್ಟಿರುತ್ತೆ. ಮರುದಿನವೂ ಗಾಯತ್ರಿ ಬರದೇ ಇದ್ದಾಗ ಇನ್ನೂ ತಡೆಯೋದಕ್ಕಾಗದೆ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ಅಗ್ರಹಾರಕ್ಕೆ ಹೋಗಬೇಕಂತ ಶರತ್ ಅವರು ನಿರ್ಧರಿಸ್ತಾರೆ. ಅಂದ್ಕೊಂಡಂತೆ ಮಾಧವನನ್ನು ಕರ್ಕೊಂಡು ಅಗ್ರಹಾರಕ್ಕೆ ಹೊರಡೋದಕ್ಕೆ ಅನುವಾಗ್ತಿದ್ದಂತೆ ಶರತ್ ತಂದೆಯಿಂದ ಫೋನ್ ಬರುತ್ತೆ. ಈಗಲೇ ಬರ್ತಿದ್ದೀನಿ ಅಂತ ಹೇಳಿ ಕಷ್ಟದಿಂದಲೇ ಹಿಂದೆ ತಿರುಗ್ತಾರೆ. 3ನೇ ದಿನವೂ ಬರದೇ ಇದ್ದರೆ ಏನೇ ಆಗಲಿ ಖಂಡಿತ ಗಾಯತ್ರಿ ಜೊತೆ ಮಾತಾಡಲೇಬೇಕು ಅಂತ ಅಂದ್ಕೊಂಡು ಅಂದು ಕೂಡ ಹಾಗೆಯೇ ಕಳೀತಾರೆ. ಮಧು ಕೂಡ ಗಾಯತ್ರಿಗಾಗಿ ಕಾಯ್ತಿರ್ತಾಳೆ. 4ನೇ ದಿನ ಗೇಟ್ ಹೊರಗೆ ಗಾಯತ್ರಿಗಾಗಿ ಕಾಯ್ತಿದ್ದಾಗ ಅಷ್ಟರಲ್ಲಿ ಬಸ್ ಬಂದು ನಿಲ್ಲುತ್ತೆ. ಬಸ್ ನಿಲ್ತಿದ್ದಂತೆ ಗಾಯತ್ರಿ ನಿಧಾನವಾಗಿ ಕೆಳಗೆ ಇಳಿತಾಳೆ. ಆಕೆಯನ್ನು ನೋಡಿದಂಥ ಮಧು ಗಾಯತ್ರಿ ಅಂತ ಎದುರಿಗೆ ಹೋಗ್ತಾಳೆ. ಗಾಯತ್ರಿ ಮಾತ್ರ ಮಧುವನ್ನು ನೋಡಿದ್ರೂ ಮೌನವಾಗಿ ಹೊರಟು ಹೋಗ್ತಾ ಇರ್ತಾಳೆ. ಮಧು ಗೊಂದಲದಿಂದ ನೋಡ್ತಾ ಗಾಯತ್ರಿ ಯಾಕೆ, ಏನಾಯಿತು, ಕರಿತಾ ಇದ್ರು ಮಾತಾಡ್ದು ಹೊರಟೋಗ್ತಾ ಇದೆಯಲ್ಲ ಅಂತ ಕೇಳ್ತಾ ಪಕ್ಕಕ್ಕೆ ಬರ್ತಾಳೆ. ಗಾಯತ್ರಿ ಆ ಮಾತಿಗೆ ನಿಂತು ಏನು ಮಧು ಅಂತಾಳೆ. ಏನೇ ಗಾಯತ್ರಿ, ಯಾಕೆ ಕರೆದ್ರೂ ಮಾತಾಡ್ತಿಲ್ಲ ಅಂತ ಬೆರಗಿನಿಂದ ನೋಡ್ತಾಳೆ. ಸಾರಿ ಮಧು, ಯಾವುದೋ ಯೋಚನೆಯಲ್ಲಿದ್ದು ಸರಿಯಾಗಿ ಗಮನಿಸಲಿಲ್ಲ. ಪರವಾಗಿಲ್ಲ, ಆದರೆ ಇಲ್ಲಿ ಬಾ ಅಂತ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಕೂತ್ಕೊಳ್ತಾಳೆ. ಗಾಯತ್ರಿ ಏನೂ ಮಾತಾಡದೆ ಮೌನವಾಗಿದ್ದಾಗ ಏನಾಯ್ತು ಗಾಯತ್ರಿ, ಯಾಕೆ 3 ದಿನದಿಂದ ನೀನು ಕಾಲೇಜ್ಗೆ ಬರಲಿಲ್ಲ ಅಂತ ಮೆಲ್ಲಗೆ ಕೇಳ್ತಾಳೆ ಮಧು. ಗಾಯತ್ರಿ ತಲೆ ತಗ್ಸಿ ಮೊನ್ನೆ ನನ್ನ ನಿಶ್ಚಿತಾರ್ಥ ಆಯಿತು ಮಧು ಅಂತಿದ್ದಂತೆ ಮಧು ಆಶ್ಚರ್ಯದಿಂದ ನೋಡ್ತಾಳೆ. ಗಾಯತ್ರಿ ಕಣ್ಣಿನ ತುದಿಯಲ್ಲಿ ನೀರನ್ನು ಒರೆಸ್ಕೊಳ್ತಾ ಟೈಮ್ ಆಗ್ತಿದೆ ಹೋಗೋಣವಾ ಅಂದಾಗ 1 ನಿಮಿಷ ಗಾಯತ್ರಿ, ದಿಢೀರ್ ನಿಶ್ಚಿತಾರ್ಥ ಅಂತಾಳೆ ಮಧು. ಗಾಯತ್ರಿ ಅಂದು ನಡೆದದ್ದನ್ನು ಹೇಳ್ತಾಳೆ. ಎಂದಿನಂತೆ ಸಾಯಂಕಾಲ ಮನೆಗೆ ಬಂದ ಗಾಯತ್ರಿಯನ್ನು ನೋಡಿ ಮದುವೆ ಹೆಣ್ಣು ಬಂದ್ಲಾ ಅಂತಾರೆ ತಾಯಿಯವರು. ಆ ಮಾತಾಡ್ತ ಆಗದೆ ಯಾರನ್ನಮ್ಮ ಹಂಗಂತಿದ್ಯಾ ಅಂತ ಅಂದಾಗ ಇನ್ಯಾರನ್ನ ಬಂಗಾರದ ಮಗಳೇ, ನಿನ್ನನ್ನ ಅಂತ ಸಣ್ಣದಾಗಿ ಕೆನ್ನೆಯನ್ನು ಎಳಿತಾರೆ. ಅದು ಆಕೆಗೆ ಗಂಟಲೆಲ್ಲ ಯಾರೋ ಹಿಡ್ದಂಥ ಅನುಭವವಾಗಿ ಗಾಯತ್ರಿ ಗಾಯತ್ರಿ ಏನಮ್ಮ ಅಂತ ತಾಯಿ ಅಲ್ಲಾಡಿಸ್ದಾಗ ಬಿದ್ದು ಅಮ್ಮ ಮದುವೆ ಹೆಣ್ಣಂದ್ರೆ ಏನು ಅಂತ ಗೊಂದಲದಿಂದ ಕೇಳ್ತಾಳೆ. ಅದಾ, ನಿಮ್ಮ ತಂದೆಯ ಅತ್ತೆ ಇದ್ದಾರಲ್ಲ, ಅವರ ದೂರದ ಸಂಬಂಧಿಯಂತೆ ನಿನಗೆ ತಕ್ಕಂಥವನೇ ಆಗಿರೋದ್ರಿಂದ ಸಂಬಂಧವನ್ನು ಕಾಯಂ ಮಾಡ್ಕೊಂಡು ಬಂದರು. ನಾಳೆ ನಿನಗೆ ಹೆಣ್ಣು ನೋಡೋ ಕಾರ್ಯಕ್ರಮ, ಹಾಗೇನೆ ನಿಶ್ಚಿತಾರ್ಥ ಕೂಡ ಅಂತ ಆ ದುಃಖದ ಸುದ್ದಿಯನ್ನು ಸವಿಯಾಗಿಯೇ ಹೇಳ್ತಾರೆ. ಕಣ್ಮುಂದೆ ಶರತ್ ಅವರು ಆದ ತಕ್ಷಣ ಗಾಯತ್ರಿ ಅವರಿಗೆ ಕಾಣಿಸ್ಕೊಂಡ್ಬಿಡ್ತಾರೆ. ಬೇಸರದಿಂದ ತಲೆಯನ್ನು ತಗ್ಸಿ ಒಳಗೆ ಹೋಗ್ಬಿಡ್ತಾಳೆ ಗಾಯತ್ರಿ. ಅಷ್ಟರಲ್ಲೇ ಶರ್ಮಾ ಅವರು ಬರಲು ಏನಮ್ಮ ತಂಗಿ ಹಾಗೋಗ್ತಿದ್ಯಾ ಅಂತ ಕೇಳ್ತಾರೆ. ಏನಿಲ್ಲ ಶರ್ಮಾ ಬಿಡು, ನೀನು ಹೆಣ್ಮಕ್ಳು ತಾನೆ, ಮದುವೆ ಅನ್ನುವಾಗ ಸ್ವಲ್ಪ ಭಯ ನಾಚಿಕೆ ಇದ್ದೇ ಇರುತ್ತೆ, ಅದಕ್ಕಾಗಿ ಹಾಗೆ ಹೋದ್ಲಷ್ಟೇ. ನೀನು ಹೋಗಿ ಕಾಲನ್ನು ತೊಳ್ಕೊಂಡು ಬಾ, ತಿಂಡಿ ಮಾಡೋಣ ಅಂತಾರೆ ತಾಯಿ. ಶರ್ಮಾ ಕಾಲನ್ನು ತೊಳ್ಕೊಂಡು ಬಂದು ತಿಂಡಿ ತಿಂದ ತಕ್ಷಣ ಅವರ ತಾಯಿ ಗಾಯತ್ರಿನ ಕರ್ಕೊಂಡು ಹೊರಗೆ ಬರ್ತಾರೆ. ಗಾಯತ್ರಿಯನ್ನು ತಿನ್ನೋದು ಕೇಳಿದ್ರು ಬೇಡ ಅನ್ನೋದ್ರಿಂದ ತಾಯಿ ತನ್ನ ಪಾಡಿಗೆ ತಾನು ಮಾತಾಡ್ತಾ ಗಾಯತ್ರಿಗೆ ಮದರಂಗಿಯನ್ನು ಇಡ್ತಾ ನಾಳೆಗೆ ಬೇಕಾಗಿರೋದು ಎಲ್ಲವನ್ನ ನೋಡ್ಕೊಳ್ತಿರ್ತಾರೆ. ಅಷ್ಟರಲ್ಲಿ ತಂದೆಯೂ ಬಂದು ಮದುವೆ ಗಂಟಿನ ಬಗ್ಗೆ ಹೇಳ್ತಿದ್ರೆ ಗಾಯತ್ರಿಗಂತೂ ಅಳು ಬಂದು ನಿಧಾನವಾಗಿ ಎದ್ದು ಕೊಠಡಿಗೆ ಹೋಗ್ಬಿಡ್ತಾಳೆ. ಹಾಸಿಗೆ ಮೇಲೆ ಮಲಗಿದಂತಹ ಗಾಯತ್ರಿ ಕೈಯಲ್ಲಿ ಇರುವಂತಹ ಮದರಂಗಿ ನೋಡ್ತಾ ತನ್ನನ್ನೇ ಪ್ರಶ್ನಿಸ್ಕೊಳ್ತಾಳೆ.
ಯಾಕೆ ಶರತ್ ಅವರು ಪದೇ ಪದೇ ನನಗೆ ನೆನಪಾಗ್ತಿದ್ದಾರೆ? ನಾನು ಅವರ ಬಗ್ಗೆ ಎಂದೂ ಹಾಗೆ ಯೋಚಿಸ್ಲಿಲ್ವಲ್ಲ. ಮತ್ತ್ಯಾಕೆ ಅಮ್ಮ ಮದುವೆ ಅಂತ ಅಂದಿದ ತಕ್ಷಣ ಆತ ನನಗೆ ನೆನಪಿಗೆ ಬಂದರು? ಇದು ತುಂಬ ತಪ್ಪು. ಕನಿಷ್ಠ ಈ ರೀತಿಯಲ್ಲಾದರೂ ಆತ ನನ್ನನ್ನು ಮರೆತು ಬಿಡ್ತಾನೋ ಏನೋ ಅಂದ್ಕೊಳ್ತಾಳೆ. ಆದರೆ ಕಣ್ಣೀರು ಕೆನ್ನೆ ಮೇಲೆ ಹರಿಯುತ್ತೆ. ಆ ರಾತ್ರಿಯೆಲ್ಲ ನೋವಿನಿಂದಲೇ ಕಳೆದು ಬೆಳಿಗ್ಗೆ ಬೇಗ ಎದ್ದು ತಾಯಿ ತಯಾರಿಸಿದಂತೆ ಸುಂದರವಾಗಿ ಸಿದ್ಧವಾಗ್ತಾಳೆ. ಚೆನ್ನಾಗಿ ಸೀರೆಯನ್ನು ಉಟ್ಟು ಇರುವ ಅಲ್ಪ ಸ್ವಲ್ಪ ಆಭರಣಗಳಿಂದ ತನ್ನನ್ನು ತಾನು ಅಲಂಕರಿಸಿಕೊಂಡು ಒಂದಕ್ಕೆ ಎರಡರಷ್ಟು ದೃಷ್ಟಿ ತೆಗೆದು ಆಕೆಯನ್ನು ಹೊರಗೆ ಕರ್ಕೊಂಡು ಬರ್ತಾರೆ ಆಕೆ ತಾಯಿ. ಅಷ್ಟರಲ್ಲೇ ಮದುವೆ ಕಡೆಯವರು ಬಂದಿದ್ದರಿಂದ ಶರ್ಮಾ ಮತ್ತು ತಂದೆ ಗೋವಿಂದಂ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಗಾಯತ್ರಿ ಬಂದು ಚಾಪೆ ಮೇಲೆ ಕೂತು ಎದುರಿಗಿದ್ದ ಆಂಜನೇಯರ ಆಚಾರ್ಯರು ಒಂದು ಕ್ಷಣ ನೋಡಿ ತಕ್ಷಣ ತಲೆ ತಗ್ಗಿಸ್ತಾಳೆ. ಆತನ್ನು ನೋಡೋದು ಕೂಡ ಆಕೆಗೆ ಮನಸ್ಸು ಬರೋದೇ ಇಲ್ಲ. ಬೆಂಕಿ ಮೇಲೆ ಕೂತಂತೆ ಅನುಭವಿಸ್ತಾ ಅಳುವನ್ನು ನುಂಗಿಕೊಳ್ತಾ ಕಷ್ಟಪಟ್ಟು ಕೂತ್ಕೊಳ್ತಾಳೆ. ಅವ್ರ ಅಮ್ಮ ಮತ್ತು ಲಲಿತಾ ಶಂಕರ್ಗೆ ಗಾಯತ್ರಿಯನ್ನು ನೋಡಿ ತೃಪ್ತಿ ಆಗುತ್ತೆ. ಯಾಕಂದರೆ ಬಣ್ಣ ಸ್ವಲ್ಪ ಕಪ್ಪಾಗಿದ್ದರೂ ಹುಟ್ಟೋ ಮಕ್ಕಳಾದರೂ ಗಾಯತ್ರಿಯಂತೆ ಬೆಳ್ಳಗೆ ಹುಟ್ಟಬಹುದು ಎಂಬ ಸಣ್ಣ ಆಸೆ ಅವರದ್ದಾಗಿರುತ್ತೆ. ಯಾಕಂದರೆ ಸ್ವಲ್ಪ ಬಣ್ಣ ಅವ್ರ ಮಗ ಕಡಿಮೆ ಇರ್ತಾರೆ. ಗೋವಿಂದಂ ಅವರು ನಮಗೆ ಹುಡುಗಿ ತುಂಬ ಇಷ್ಟ ಆದ್ಲು, ನೋಡಿದ್ರೆ ನಮ್ಮ ಹುಡುಗನಿಗೂ ಇಷ್ಟ ಆಗಿದೆ ಅನಿಸುತ್ತೆ, ನಿಮಗೂ ನಮ್ಮವನು ಇಷ್ಟ ಆದರೆ ಮುಂದುವರಿಯೋಣ ಅಂತಾರೆ. ಶರ್ಮಾ ಅವರಿಗೆ ಹುಡುಗನ ಬಣ್ಣ ಕಡಿಮೆ ಆಗಿದ್ದರೂ ಶಾಂತ ಸ್ವಭಾವದವನು ಅಂತ ಅನಿಸಿ ತಂಗಿ ಮಾತಿಗೆ ಬೆಲೆ ಕೊಡ್ತಾನೆ ಅಂತ ಭಾವಿಸಿ ತಂದೆಯ ಕಡೆ ನೋಡ್ತಾರೆ. ಗೋವಿಂದಂ ಅವರು ಕೂಡ ನನಗೂ ಹುಡುಗ ಇಷ್ಟ ಆದ, ಇನ್ನು ನಿಶ್ಚಿತಾರ್ಥವನ್ನು ಪ್ರಾರಂಭಿಸೋಣ ಎಂದಾಗ ಗಾಯತ್ರಿಯ ಮನಸ್ಸು ತಲ್ಲಣಗೊಂಡ್ಬಿಡುತ್ತೆ. ಶರ್ಮಾ ತಂಗಿಯ ಕಡೆ ನೋಡ್ತಾರೆ, ಆಕೆ ಏನಾದರೂ ಹೇಳ್ತಾಳೇನೋ ಅಂತ. ಆದರೆ ಗಾಯತ್ರಿ ಮೌನವಾಗಿರೋದನ್ನು ನೋಡಿ ಆಕೆಗೂ ಇಷ್ಟ ಏನೋ ಅಂತ ಅಂದ್ಕೊಂಡು ಮನಸ್ಸಿನಲ್ಲೇ ಸಂತೋಷಪಟ್ಟು ನಿಶ್ಚಿತಾರ್ಥಕ್ಕೆ ಕೂತ್ಕೊಳ್ತಾರೆ. ಆದರೆ ಗಾಯತ್ರಿ ಮಾತ್ರ ಮನಸ್ಸಿನಲ್ಲಿ ನೋವನ್ನು ತಿಂತಾ ಇರ್ತಾಳೆ. ಶರ್ಮಾ ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಹೋದಾಗ, ನೀನು ಬೇಡ ಶರ್ಮಾ, ನಾನು ಜಗನ್ನಾಥ ಪಂಡಿತರನ್ನು ಕರೆದಿದ್ದೀನಿ, ಅವರು ಬಂದು ಮುಹೂರ್ತವನ್ನು ಬರೀತಾರೆ ಅಂತ ತಡೀತಾರೆ ಗೋವಿಂದಂ ಅವರು. ಈ ನಡುವೆ ತಾಯಿ ಎಲ್ಲವನ್ನ ಸಿದ್ಧಪಡಿಸ್ತಾ ಇದ್ದರೆ ಗಾಯತ್ರಿ ತಲೆ ತಗ್ಗಿಸಿ ಕೂತಿರ್ತಾಳೆ. ಅಷ್ಟರಲ್ಲಿ ಜಗನ್ನಾಥ ಪಂಡಿತರು ಬಂದು ಮಧ್ಯದಲ್ಲಿ ಕೂತು ಇಬ್ಬರ ಜಾತಕಗಳನ್ನೂ ಪರಿಶೀಲಿಸಿ ಗಾಯತ್ರಿ ಕಡೆ ನೋಡಿ ಏನೋ ಅರ್ಥವಾಗಿ ಧ್ವನಿ ಸರಿಪಡಿಸ್ಕೊಳ್ತಾರೆ. ಗೋವಿಂದಂ ಅವರೇ, ಈಗ ನಿಶ್ಚಿತಾರ್ಥಕ್ಕೆ ಉತ್ತಮ ಮುಹೂರ್ತ ಇದೆ, ಆದರೆ ಮದುವೆಗೆ 3 ತಿಂಗಳ ನಂತರವೇ ಸಮಯ ಇರೋದು. ಯಾಕಂದರೆ ಹುಡುಗ ಹುಡುಗಿಯ ಹೆಸರಿನ ಮೇಲೆ ಸದ್ಯಕ್ಕೆ ಮುಹೂರ್ತ ಇಲ್ಲ. ನೀವೇನಂತೀರಿ ಅಂತ ಕೇಳ್ತಾರೆ. ಗೋವಿಂದ ಮತ್ತು ಶಂಕರ್ 5 ನಿಮಿಷ ಮಾತಾಡಿ, ಪರವಾಗಿಲ್ಲ, ಹೇಗೋ ಹುಡುಗಿಯ ಓದು ಮುಗಿಯೋದಕ್ಕೆ 3 ತಿಂಗಳು ಬೇಕಲ್ವಾ, ಅಷ್ಟರಲ್ಲಿ ಮದುವೆಗೆ ಬೇಕಾದಂತಹ ಸಾಮಗ್ರಿಗಳು ಎಲ್ಲವನ್ನ ಸೇರಿಸೋದಕ್ಕೆ ಅನುಕೂಲ ಆಗಿಬಿಡುತ್ತೆ, ಅದನ್ನೇ ನೀವು ಕಾಯಂ ಮಾಡಿಬಿಡಿ ಅಂತ ಅಂತಾರೆ ಎಲ್ಲರೂ ಒಪ್ಪಿಗೆಯಿಂದ. ಹಾಗಾದರೆ ಸರಿ, ಆ ಮುಹೂರ್ತವನ್ನೇ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಲಗ್ನ ಪತ್ರಿಕೆ ಬರೆದು ನಿಶ್ಚಿತಾರ್ಥದ ಬಟ್ಟೆಯನ್ನು ಬದಲಾಯಿಸಿಕೊಂಡು ಬರೋದಕ್ಕೆ ಹೇಳ್ತಾರೆ. ಗಾಯತ್ರಿಗೆ ಸೀರೆ ನೀಡಿ ಬಟ್ಟೆ ಬದಲಾಯಿಸಿ ಬರೋದಕ್ಕೆ ಹೇಳಿದಾಗ ಆಕೆ ಹೋಗಿ ಸೀರೆ ಬದಲಾಯಿಸಿಕೊಂಡು ಮೌನವಾಗಿ ಬಂದು ಕೂತ್ಕೊಂಡಿರ್ತಾಳೆ. ಜಗನ್ನಾಥ ಪಂಡಿತರು ಗಾಯತ್ರಿಯನ್ನು ಗಮನಿಸುತ್ತಲೇ ಚಾರಿಯೊಂದಿಗೆ ನಿಶ್ಚಿತಾರ್ಥವನ್ನು ನಡೆಸಿ ಕೊನೆಯಲ್ಲಿ ಉಂಗುರ ಬದಲಾಯಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಗಾಯತ್ರಿಯ ಕೈಗೆ ಉಂಗುರವನ್ನು ಕೊಟ್ಟು ತೊಡಿಸೋದಕ್ಕೆ ಹೇಳಿದಾಗ ಆಕೆ ಗಂಡಸಿನ ಮುಖವನ್ನೂ ನೋಡದೆ, ಕೈಗಳನ್ನು ಮುಟ್ಟದೆ ಉಂಗುರವನ್ನು ಅರ್ಧ ಬೆರಳಿಗೆ ತೊಡಿಸಿ ಕೈ ಹಿಂದೆ ತೆಗೆದುಕೊಂಡ್ಬಿಡ್ತಾಳೆ. ಚಾರಿ ಸಂತೋಷದಿಂದಲೇ ಉಂಗುರವನ್ನು ಸರಿಪಡಿಸ್ಕೊಳ್ತಾನೆ. ನಂತರ ಆತ ಕೂಡ ಉಂಗುರ ಹಿಡಿದು ಆಕೆಯನ್ನೇ ನೋಡ್ತಿದ್ದಾಗ, ಗಾಯತ್ರಿ ಕೈ ಚಾಚಮ್ಮ ಅಂತ ತಾಯಿ ಮೆಲ್ಲಗೆ ಹೇಳ್ತಾರೆ.
ಗಾಯತ್ರಿ ಕೈ ಮುಂದೆ ಚಾಚಿದಾಗ 3 ಬೆರಳುಗಳಿಗೆ ಗಾಯದ ಕಟ್ಟುಗಳನ್ನ ನೋಡಿ ಏನಾಯಿತು ಅಂತ ಆತಂಕದಿಂದ ಕೇಳ್ತಾರೆ. ಗಾಯತ್ರಿ ನಿಧಾನವಾಗಿ, ಅಮ್ಮ, ಬೆಳಿಗ್ಗೆ ಗಾಜಿನ ಬಳೆಗಳನ್ನು ತೊಡುವಾಗ ಚುಚ್ಕೊಂಡ್ಬಿಡ್ತು, ರಕ್ತ ಬರ್ತಿತ್ತು ಅಂತ ಅರಿಶಿನ ಹಚ್ಚಿ ಕಟ್ಟಿದ್ದೀನಿ ಅಂತ ಅಂತಾಳೆ. ಅಯ್ಯೋ, ನೋಡ್ಕೊಳ್ಬೇಕಿತ್ತಲ್ವ ಮಗಳೇ ಅಂತ ಇರಲು, ಪರವಾಗಿಲ್ಲ ಗಾಯತ್ರಿ, ಬಲಗೈ ಚಾಚಮ್ಮ ಅಂತ ಜಗನ್ನಾಥ ಪಂಡಿತರು ಹೇಳಿದಾಗ ಬಲಗೈಯನ್ನು ಚಾಚ್ತಾಳೆ. ಚಾರಿ ಸಂತೋಷದಿಂದ 2ನೇ ಬೆರಳಿಗೆ ಉಂಗುರ ತೊಡಿಸಿ ಹಿಂದೆ ಸರಿದು ಬಿಡ್ತಾನೆ. ನಂತರ ಎಲ್ಲರೂ ಊಟ ಮಾಡಿದ್ರು. ಗಾಯತ್ರಿ ಮಾತ್ರ ಏನೂ ತಿನ್ನದೆ ಕೊಠಡಿಯಲ್ಲೇ ಇದ್ದು ಬಿಡ್ತಾಳೆ. ಬಂದವರು ಸ್ವಲ್ಪ ಸಮಯ ಮಾತಾಡಿ ಹೊರ್ಟು ಹೋದ್ಮೇಲೆ ಶರ್ಮಾ ಮತ್ತು ತಂದೆ ದೇವಸ್ಥಾನಕ್ಕೆ ಹೊರ್ಟು ಹೋಗ್ತಾರೆ ತಮ್ಮ ಕೆಲಸವನ್ನು ನೋಡ್ಕೊಳ್ಳೋದಕ್ಕೆ. ತಾಯಿ ಕೆಲಸಗಳಲ್ಲಿ ಮುಳುಗಿದ್ರೆ ಗಾಯತ್ರಿ ಪುಸ್ತಕವನ್ನು ಮುಂದೆ ಇಟ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾಳೆ ಅಷ್ಟೆ. ಬೆಳಗಾಗ್ತಿದ್ದಂತೆ ಗಾಯತ್ರಿಗೆ ಜ್ವರ ಬಂದ್ಬಿಟ್ಟಿದ್ದರಿಂದ ಬಲವಂತವಾಗಿ 2 ದಿನ ಕಾಲೇಜಿಗೆ ಅವ್ರು ಯಾರೂ ಕಳಿಸ್ದೆ ಅಣ್ಣ ಮತ್ತು ತಾಯಿ ಜಾಗ್ರತೆಯಾಗಿ ಆಕೆಯನ್ನು ನೋಡ್ಕೊಳ್ತಾರೆ. ಜ್ವರ ಸ್ವಲ್ಪ ತಗ್ಗಿದ ನಂತರ 4ನೇ ದಿನ ಕಾಲೇಜ್ಗೆ ಆಕೆಯನ್ನು ಕಳಿಸ್ತಾರೆ. ಅಷ್ಟನ್ನು ಕೇಳಿದ ಮಧು ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾಳೆ. ಗಾಯತ್ರಿ ತನ್ನ ಬೆರಳಿನಲ್ಲಿರೋ ನಿಶ್ಚಿತಾರ್ಥದ ಉಂಗುರವನ್ನು ಹಾಗೆಯೇ ನೋಡ್ತಾ ಇರ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಹಾಗೆ ಕತೆ ಪ್ರತಿಲಿಪಿಲಿ ಕೂಡ ಅಪ್ಲೋಡ್ ಆಗ್ತಾ ಇದೆ, ಹೋಗಿ ಅಲ್ಲಿ ಕೂಡ ಮುಂಚಿತವಾಗಿ ನೋಡಬಹುದು. ಥ್ಯಾಂಕ್ ಯು.